ಹಾಗಾಗಿ ಎಲ್ರಿಗೂ ಕೊಟ್ಟಿದ್ದಾರೆ 50% ಮೇಲೆ ಹೋಗಬಾರ್ದು ಅಂತ ದಿರಿಸಿ ಟ್ಯಾಪ್ ಇದಿದೆ ಇವತ್ತು ಕ್ಯಾಪ್. ಸೊ ಹಾಗಾಗಿ 50% ಇನ್ನು 50% ನಾನ್ ರಿಸರ್ವೇಷನ್ ಇದಿಲ್ಲ. ಯಾರು ಅದರಲ್ಲಿ ಬರೋರು? ನೀವೇ. ಉಳಿದ 50%ಅಲ್ಲಿ ಯಾರು ಸ್ವಾಮಿ? ನೀವೇ ಬರ್ತಾ ಇರೋದು, ಬೇರೆಯವ್ರು ಯಾರೂ ಬರ್ತಾ ಇಲ್ಲ. ಕಷ್ಟ ಇದೆ. ಈಗ ಇವರಿದ್ದಾರೆ ನಮ್ಮ ಮಾರ್ವಾಡಿ, ಅವ್ರು ಯಾರು ಜೈನಿಗರು ಇಲ್ಲ, ಅವ್ರು ನೀವು ಅದೆಲ್ಲ ನೀವೇ ತಗೋತಾ ಇದ್ದೀರ. ಸೊ ಹಾಗಾಗಿ ದಯವಿಟ್ಟು ಯಾವುದೇ ಶಾಸಕರಾಗಲಿ ಸ್ವಾಮಿಗಳಾಗಲಿ ಈ ದೇಶದಲ್ಲಿ ಮೀಸಲಾತಿಯ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅದು ಮಹಾರಾಜರು ಏನು ಆ ಕಾಲಕ್ಕೇನೆ ಮೀಸಲಾತಿ ವಿಶ್ವೇಶ್ವರಯ್ಯನವರು ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ನಾವು ಇದಕ್ಕೆ ಸೈನ್ ಹಾಕಲ್ಲ, ನಾನು ದಿವಾನರು ಆಗ ಹೇಳಿದ್ರು ಮಹಾರಾಜರು, ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನೀವು ಹೋಗ್ಬೋದು ಅಂತೇಳಿ. ಹಾಗಾಗಿ ಮೈಸೂರು ಮಹಾಸಂಸ್ಥಾನ ಆಳಿದಂಥ ಅರಸರುಗಳು ತಂದಂಥ ಹಲವಾರು ಕಾರ್ಯಕ್ರಮಗಳು ಸಾಮಾಜಿಕ ನ್ಯಾಯದ ಧೋರಣೆಯ ಕಾರ್ಯಕ್ರಮಗಳು. ಅದನ್ನು ಮುಂದುವರಿಸಿದವರೇ ಅರಸರು, ದೇವರಾಜ್ ಅರಸರವರು. ಹಾಗಾಗಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ತಾಯಿದ್ದೀನಿ. ಆದರೆ ನಾನು ಸಿದ್ದರಾಮಯ್ಯನವ್ರಿಗೂ ವಿನಂತಿ ಮಾಡ್ತಾಯಿದ್ದೀನಿ, ಇದೇನಿದು ನೀವು ಕಾಂತರಾಜು ವರದಿನೂ ಕೂಡ ಈಚೆಗೂ ತರಲಿಲ್ಲ. ಇದೇನಾ ನಿಮ್ಮ ಧೈರ್ಯ? ಈಗೆಲ್ಲ ಗುಲ್ಬರ್ಗ ಅಲ್ಲೆಲ್ಲ ಹೋಗಿ ಸಂಗೊಳ್ಳಿ ರಾಯಣ್ಣ ಅಂತೀರಿ ನೀವು. ಸಂಗೊಳ್ಳಿ ರಾಯಣ್ಣನ ಧೈರ್ಯ ಯಾಕೆ ನಿಮಗಿಲ್ಲ? ಬರೀ ಮಾತಾಡೋದಷ್ಟೇ ನೀವು, ಮಾತಾಡೋದಷ್ಟೇ. ಅಹಿಂದ ಅಂತೀರ. ಈ ಕಾಂತರಾಜ್ ರಿಪೋರ್ಟಲ್ಲಿ ಏನಿದೆ? ಇಡೀ ರಾಜ್ಯದ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಒಂದು ವಿಶ್ಲೇಷಣೆ ಆಗಿದೆ. ಅದನ್ನು ಅಟ್ಲೀಸ್ಟ್ ಜನಕ್ಕೆ ತಿಳ್ಕೊಳ್ಳೋಕ್ಕಾದ್ರೂ ನೀವು ಈಚೆ ಬಿಡಲಿಲ್ಲ, ಅಕ್ಸೆಪ್ಟೇ ಮಾಡ್ಕೊಳ್ಳಿಲ್ಲ ಸಿದ್ದರಾಮಯ್ಯನವರು. ನೀವು ಮತ್ತೇನು ಮಾತಾಡ್ತೀರ ನೀವು? ಈ ಕಡೆಗೆ ಬಂದಾಗ ಬಸವಣ್ಣ ಅಂತೀರಿ, ಈ ಕಡೆ ಬಂದಾಗ ಎಂಥದ್ದು ಅಂಬೇಡ್ಕರ್ ಅಂತೀರಿ, ಆ ಕಡೆ ಹೋದರೆ ಸಂಗೊಳ್ಳಿ ರಾಯಣ್ಣ ಅಂತೀರಿ. ಅಷ್ಟೇ, ಬರೀ ಭಾಷಣಕ್ಕೆ ಸೀಮಿತ ಆಗೋಯ್ತು ನಿಮ್ಮದು. ಸೊ ಹಾಗಾಗಿ ಇವತ್ತು ಅದ್ರ ಜೊತೆಗೆ ಈ ನಮ್ಮ ಮುನಿರತ್ನಂ ನಮ್ಮ BJP ಶಾಸಕರು, ಅವರು ನಮ್ಮ ಜೊತೆನೇ ಬಂದಿದ್ದವರು ಕಾಂಗ್ರೆಸ್ ಬಿಟ್ಟು. 17 ಜನದಲ್ಲಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಮುಖ್ಯಮಂತ್ರಿನೂ ಮಾಡಿದರು. ಬಟ್ ಏನು ರೀ ನೀವು ಮಾತಾಡೋದು? ಮುನಿರತ್ನ ಥೂ ಯಾನೋ ಇದನ್ನು ನಮ್ಮ CT ರವಿ ಅಂಥವ್ರು ಇಂಥವರು ನೀವು ಒಪ್ಕೋತೀರಲ್ಲ. ನಾನು ಅಶ್ವಥ್ ನಾರಾಯಣ್ CT ರವಿ ನಾವು ದಯವಿಟ್ಟು ಎಲ್ಲದಕ್ಕೂ ಪಾರ್ಟಿ ಆಗಬಾರ್ದು. ಕೆಟ್ಟದ್ದಕ್ಕೂ ಪಾರ್ಟಿ, ಒಳ್ಳೆಯದಕ್ಕೂ ಪಾರ್ಟಿ ಆಗಬಾರ್ದು. ನಾನು ಐ ಕಂಡೆಮ್ ಮುನಿರತ್ನ ಒಳಗೆ ಹಾಕ್ರಿ ಅವನ್ನ. ಮೊದಲು ಹಾಕಿದ್ದೀರ, ಈಗ ಒಳಗೆ ಇರಬೇಕು ಒಂದೆರಡು ದಿವಸ. ಅವರೆಲ್ಲ ಜೈಲಲ್ಲಿ ಅವರು ಏನು ರೀ ಸಮಾಜದಲ್ಲಿ ಒಂದೊಂದು ಜಾತಿ ಬೈಯೋದು ಅಂತ ಹೇಳಿದ್ರು. ಜಾತಿ ನಿಂದಿಸ್ಬಿಟ್ಟು ಓಡೋಯ್ತೀರ ನೀವು ತಮಿಳ್ನಾಡಿಗೆ. ಮತ್ತು ಈ ನಾಗಮಂಗಲದ ಇಶ್ಯೂನೂ ಅಷ್ಟೇ ರೀ. ನಾನು ಎಲ್ಲ ನಾಯಕರಿಗೂ ಹೇಳ್ತೀನಿ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ, ನಿಮ್ಗೆ ಯಾಕೆ ಒಂದು ಮೀಟಿಂಗ್ ಮಾಡೋಕ್ಕೇನು? ಈಗ ಆಯ್ತಪ್ಪ, ಗಣಪತಿ ಬಂತು, ಹೌದು ಎಲ್ಲ ಕಡೆ. ಚಾಮರಾಜನಗರದಲ್ಲಿ ಹಿಂದೆ ಏನಿತ್ತು ಗಣಪತಿದು? ಅಯ್ಯೋ ದೇವ, 6 ತಿಂಗಳಾದರೂ ಗಣಪತಿ ಬಿಡೋಂಗಿಲ್ಲ. ಭಾರಿ 2-3 ಜಿಲ್ಲೆಯಿಂದ ಯಾಕೆ ಬೇಕು ಹೇಳಬೇಕು? ಗಣಪತಿ ಮಸೀದಿ ಮುಂದೆ ಬಂದಾಗ ಒಂದು ಹಾರ ಹಾಕ್ರಿ ಅಂತ ಮುಲ್ಲಾಗಳು ಹೇಳಬೇಕು, ಗುರುಗಳು. ಮುಸ್ಲಿಮರು ಮೆರವಣಿಗೆ ನಮ್ಮ ಹಿಂದೂ ದೇವಸ್ಥಾನ ಮುಂದೆ ಬಂದಾಗ ಅವ್ರಿಗೊಂದು ಸೆಕೆಂಡ್ ಕೊಟ್ಟು ಅವ್ರಿಗೂ ಹಾರ ಹಾಕಿ ಕಳಿಸ್ಬೇಕು. ಏನಿದೆ ಅದರಲ್ಲಿ? ಕಳ್ಕೊಳ್ಳೋದೇನಿದೆ? ಇದನ್ನು ದೊಡ್ಡ ರಾದ್ದಾಂತ ಮಾಡಿಕೊಂಡು ಎಕ್ಸ್ಚೆಕರ್ ಲಾಸ್ ಆಗ್ತಾ ಇದೆ ಪೊಲೀಸ್ಗೆ ಇವತ್ತು. ಜನರ ಶಾಂತಿ ಎಷ್ಟು ಕದಿಡ್ತಾ ಇದೆ ಇವತ್ತು. ಅದೇ ಚಲುವರಾಯ ಸ್ವಾಮಿಯವರು ಒಂದು ಮೀಟಿಂಗ್ ಮಾಡಿದ್ರೆ ಆಗ್ತಿಲ್ವೇ?
ನೋಡಪ್ಪ ನಾಳೆ ಗಣಪತಿ ಬಿಡ್ತಾವ್ರೆ, ಸ್ವಲ್ಪ ಎಲ್ಲ ಒಟ್ಟಿಗೆ ಹೋಗೋಣ, ಬನ್ನಿ ನಾನೇ ಇರ್ತೀನಿ ಮುಂದ್ಗಡೆ. ಐಕ್ಳು ಮಕ್ಕಳಿಗೆಲ್ಲ ಬುದ್ಧಿ ಹೇಳ್ಕೊಂಡು ಸ್ವಲ್ಪ ಜಿಲ್ಲಾ ಮಂತ್ರಿಗಳು ಸುಮ್ಮನೆ ಭಾಷಣ. ಎಲ್ಲಿ ಏನಿದೆ ಸೂಕ್ಷ್ಮತೆಗಳೇನಿದ್ದಾವೆ ಯಾವ್ಯಾವ ಜಿಲ್ಲೆಯಲ್ಲಿ, ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಸೂಕ್ಷ್ಮತೆ, ಇದನ್ನು ನೀವು ಅರ್ಥನೇ ಮಾಡ್ಕೊಳ್ದೇವ್ರೆ ಮತ್ತು ಯಾವ ಸೀಮೆ ಜಿಲ್ಲಾ ಮಂತ್ರಿಗಳು ನೀವು. ಥ್ಯಾಂಕ್ ಯು ಸರ್. ಈಗ ಬಿಜೆಪಿ ಗೌರ್ಮೆಂಟ್ ಟೈಮ್ನಲ್ಲಿ ಆಗಿರೋ ಹಗರಣಗಳ ತನಿಖೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ಕಮಿಟಿ ಕೂಡ ಮಾಡ್ಕೊಂಡಿದೆ. ಹೌದು. ಪರಮೇಶ್ವರ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಹೌದು, 4 ಜನ 5 ಜನ ಮಂತ್ರಿಗಳನ್ನ ಇಟ್ಟು ಒಂದು ಕಮಿಟಿ ಮಾಡಿದ್ದಾರೆ. ಬಿ ಜೆ ಪಿಯ ಕಾಲದಲ್ಲಿ ಹಗರಣಗಳಾದಂಥ ತನಿಖೆ ಮಾಡಿ FIR ಮಾಡಬೇಕು. ಸಿದ್ದರಾಮಯ್ಯನವರೇ, ನೀವೇನು ಮರೆತು ಬಿಡ್ತೀರಾ? ಹೇಗೆ ನಿಮಗೇನು ಮರ್ವ ಅಥವಾ ಸುಮ್ಮನೆ ಮರ್ವ? ನಿಮಗೆ 3667 ಎಕರೆ ಭೂಮಿಯನ್ನು ಬಳ್ಳಾರಿಯಲ್ಲಿ ಜಿಂದಾಲ್ಗೆ ಕೊಡಬೇಕು ಅಂತಂಥೇಳಿ ಯಡಿಯೂರಪ್ಪನವರು ತಮ್ಮ ಸರ್ಕಾರದಲ್ಲಿ ರೆಸೊಲ್ಯೂಷನ್ ಮಾಡಿದಾಗ ನಾನು BJPಯವನೇ ಆದರೂ ಕೂಡ ಅದನ್ನು ವಿರೋಧ ಮಾಡಿದೆ. ಇಲ್ಲೇ ಮೈಸೂರಲ್ಲೇ ಫಸ್ಟ್ ವಿರೋಧ ಮಾಡಿದ್ರು. ಬೆಂಗಳೂರು ಡೆಲ್ಲಿ ತನಕನೂ ಹೋಗಿ ಸ್ಟಾಪ್ ಮಾಡಿಸ್ದೆ ಅದನ್ನು. ನೀವೇನು ಮಾಡಿದ್ರೆ ಸ್ಟಾಪ್ ಮಾಡಿಸಿದ್ದನ್ನು ನೀವು ಅದನ್ನು ಯಡಿಯೂರಪ್ಪನವ್ರು ಸುಮ್ಮನೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿದ್ದು ನಾವು ಕೊಡ್ತಾಯಿದ್ವಿ ಜಾರಿಗೆ. ಯಾವ ಸೀಮೆ ಇದ್ರಿ ಯಡಿಯೂರಪ್ಪನವ್ರ ಕಾಲದಲ್ಲಿ? ನೀವು ಅದನ್ನು ಮತ್ಯಾವ ಸೀಮೆ ನೀವು ಕತೆ? ಯಡಿಯೂರಪ್ಪನವ್ರು ಮಾಡಿಬಿಟ್ಟಿದ್ರಂತೆ, ಅದಕ್ಕೆ ನಾವು ಜೈ ಅಂತೀವಿ ಅಂತ. ಮತ್ತು ನಿಮ್ಮದೇನು ಸರ್ಕಾರನೋ ಅಥವಾ ಈ ಶಾಡೋ ಆಫ್ BJPನೋ? ನೀವು ಆರ್ ಯು ದ ಶಾಡೋ ಆಫ್ BJP? ನೀವು ಒಂದು ಕಮಿಟಿ ಬೇರೆ. ಹಾಗಾದ್ರೆ ಯಾರ ಮೇಲೆ FIR ಹಾಕಬೇಕು? ಸಿದ್ದರಾಮಯ್ಯನ ಮೇಲೆ FIR ಹಾಕಬೇಕು ಅಥವಾ ಯಡಿಯೂರಪ್ಪನ ಮೇಲೆ FIR? ದ ಪೀಪಲ್ ಆಫ್ ಕರ್ನಾಟಕ ಮಸ್ಟ್ ಡಿಸೈಡ್ ದಿಸ್, ಯಾರ ಮೇಲೆ FIR ಹಾಕಬೇಕು ಅಂತ. ಏನು ಜನ ದಡ್ಡರು ಅಂದ್ಕೊಂಬಿಟ್ರು ಸಿದ್ದರಾಮಯ್ಯ. ಹಾಗಾಗಿ ಇವೆಲ್ಲ ಬೂಟಾಟಿಕೆಗಳು ಬೇಡ್ರಿ. ಇವೆಲ್ಲ ಯಾರಿಗೆ ಗೊತ್ತಿಲ್ಲ ಯಾರೇನು ಅಂತೀವಿ. ಇವೆಲ್ಲ ಯಾರು ಬೆದರ್ತಾರೆ ಸ್ವಾಮಿಲಿ? ಈಗ ಕಳ್ಳರ ಸಂತೆಯಲ್ಲಿ ಯಾವ ಕಳ್ಳ ಯಾರಿಗೆ ಹೆದರ್ತಾನೆ ಕಥೆಯಲ್ಲ. ಅದಲ್ಲ ಅಲ್ಲ, ನಿಜ ಅದೆಲ್ಲ ನಿಜ. ಈಗ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ. ಸಿದ್ದರಾಮಯ್ಯನವರು ನಿಜ ಕೆಲಸಕಾರ ಎಲ್ಲ ಇದ್ದರು. ಈ ನಾಡಿನ ದುಃಖಿತರ ಧ್ವನಿಯಾಗಿದ್ದರು ಅವರು. ಸಿದ್ದರಾಮಯ್ಯ ಫಸ್ಟ್ ಟರ್ಮ್ ತನಕ ಈ ನಾಡಿನ ದುಃಖಿತರ ಧ್ವನಿಯಾಗಿದ್ದರು. 2ನೇ ಟರ್ಮ್ ಬರ್ತಿದ್ದಂಗೆ ನೀವು ಭ್ರಷ್ಟರ ಧ್ವನಿಯಾಗಿದ್ದೀರಾ. ಯಾರು ಒಪ್ಪಲ್ಲ ಇದನ್ನು. ಸರ್, ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಇಷ್ಟೆಲ್ಲ ಅಲಿಗೇಷನ್ ಇದ್ರು, ಸ್ವಾಮೀಜಿಗಳ ಒಂದು ಪಡೆ ಏನಿದೆ ಅವ್ರ ಬೆಂಬಲವಾಗಿ ನಿಂತಿದೆ ಸರ್. ಸ್ವಾಮೀಜಿಗಳು ಏನು ಎಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ಇನ್ವಾಲ್ವ್ ಆಗೋದು ಎಷ್ಟು ಮಟ್ಟಿಗೆ ಸರಿ? ಅದೇ ಸ್ವಾಮೀಜಿಗಳೇ ರಾಜಕಾರಣಿಗಳೇ ಸ್ವಾಮಿಗಳು ಹಂಗಾಗಿ ಕೂತವ್ರಿ. ಯಾವ ಮಠ ರಾಜಕಾರಣದಲ್ಲಿಲ್ಲ? ಏನೋ ಒಂದು ಅರ್ಥ ಆಗ್ತಾಯಿಲ್ಲ ರೀ ಕತೆ. ಜನವೇ ಎದ್ದು ನಿಂತು ಎಲ್ಲರಿಗೂ ಬಡಿಯೋ ತನಕ ಏನೂ ಆಗಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಜನರ ಕಾನ್ಷಿಯಸ್ಸು ಸರಿಯಾಗಬೇಕು. ಜನ ಧೈರ್ಯ ತೊಗೊಂಡು ಮುನ್ನುಗ್ಗಬೇಕು. ಯಾಕೋ ನಮ್ಮ ಯುವಕರು ಯಾವ ರೀತಿ ಗೊತ್ತಿಲ್ಲ, ಏನೂ ಇಲ್ಲ. ಈ ಓದೋ ಹೈಕ್ಲೆಲ್ಲ ಬರೀ ನಂಬರ್ ತೆಗೆಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರೆಲ್ಲ. ಪಾಪ ಅನುಮತಿ ತಗೋಬೇಕು, ಅನುಮತಿ ತಗೊಂಡ್ರೆ ಪೊಲೀಸ್ ಕೇಸ್ ಹಾಕ್ತಾರೆ, ಅದಕ್ಕೆ ಎಲ್ಲ ಹೆದರ್ತಾರೆ. ನಮ್ಮ ಮಾದೇವಪ್ಪನಿಗೆ ಹೇಳ್ಬೇಕು, ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲಪ್ಪ ಇಲ್ಲಿ? ಪ್ರಜಾಪ್ರಭುತ್ವ ಸಂವಿಧಾನ ಎಲ್ಲದೆ ಮಾದೇವಪ್ಪ? ಜಿಲ್ಲಾ ಮಂತ್ರಿ ಮಾದೇವಪ್ಪ ಎಲ್ಲದಪ್ಪ? ಸುಮ್ಮನೆ ಬರೀ ಭಾಷಣ ಮಾಡ್ತೀರಿ. ಇಲ್ಲಿ DC ಆಫೀಸ್ ಹತ್ರ ಯಾರೂ ಕೂತ್ಕೊಳ್ಳಂಗಿಲ್ಲ. ಚಳುವಳಿಯೇ ಈ ದೇಶದ ಸ್ವಾತಂತ್ರ್ಯ. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ತಂದಿದ್ದು ಚಳುವಳಿಯ ಮೂಲಕ ತಾನೇ. ಸ್ವಾತಂತ್ರ್ಯ ಸಂಗ್ರಾಮ
ಇವತ್ತು ಚಳುವಳಿ ಮಾಡ್ತೀನಿ ಅಂದರೆ ಮೊದಲೇ ಅಡ್ವಾನ್ಸ್ ಒಳಗೆ ಆಗ್ತಾ ಇದ್ದೀರಾ ಅನುಮತಿ ಮತ್ಯಾವ ಇಲ್ಲಿ ಸಂವಿಧಾನ ಮತ್ತು ಇದು ಎಂಥದ್ದು ಮೊನ್ನೆ ಬೇರೆ ಎಲ್ಲ ಹೈಕ್ಳು ಮಕ್ಕಳೆಲ್ಲ ಕಟ್ಕೊಂಡು ಉದ್ದಕ್ಕೂ ನಿಲ್ಲಿಸಿದ್ರಿ. ಸಂವಿಧಾನಕ್ಕೆ, ಸ್ವಾತಂತ್ರ್ಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡ್ತಾನೇ ಇದ್ದೀರಾ. ಮತ್ತು ನೀವು ಹೇಳ್ತಲೇ ಇದ್ದೀರಾ ಪ್ರಜಾಪ್ರಭುತ್ವ, ಸಂವಿಧಾನದ ಆಶಯಗಳು. ಸಂವಿಧಾನದ ಆಶಯದಲ್ಲೇ ಬಹಳ ಪ್ರಮುಖವಾದಂಥ ಸತ್ಯಾಗ್ರಹ. ಒಂದು ಸರ್ಕಾರವನ್ನು ಮಣಿಸಬೇಕಂದ್ರೆ ಸತ್ಯಾಗ್ರಹ.